ಈ ಮಾತನ್ನು ಕೇಳಿ ಕಂಸನು ಭಯದಿಂದ ತತ್ತರಿಸಿ ಹೋದನು. ಮನಸ್ಸು ಕರಗಿ ಕೂಡಲೇ ವಸುದೇವ ಮತ್ತು ದೇವಕಿಯನ್ನು ಸರಪಳಿಯಿಂದ ಬಿಡುಗಡೆ ಮಾಡಿ ಬಹು ಸೌಜನ್ಯದಿಂದ ಅವರನ್ನು ಮಾತನಾಡಿಸಲು ಪ್ರಾರಂಭಿಸಿದನು. ನನ್ನ ಪ್ರೀತಿಯ ತಂಗಿಯ ಮಕ್ಕಳನ್ನು ಕೊಂದು ನಾನು ರಾಕ್ಷಸನಂತೆ ವರ್ತಿಸಿದ್ದೇನೆ. ನಿಮ್ಮ ನಿಕಟವಾದ ಬಾಂಧವ್ಯದ ಯೋಚನೆಗಳನ್ನೆಲ್ಲ ಬಿಟ್ಟು ಈ ನನ್ನ ಕೃತ್ಯಗಳ ಪರಿಣಾಮವು ಏನಾಗುತ್ತದೆ ಎಂದು ನನಗೆ ತಿಳಿಯದು. ನನ್ನ ತಂಗಿಯ ಇಷ್ಟು ಮಂದಿ ಮಕ್ಕಳನ್ನು ಕೊಂದು ನಾನು ಪಾಪ ಮಾಡಿದ್ದೇನೆ. ಪ್ರೀತಿಯ ವಸುದೇವ ಮತ್ತು ದೇವಕಿಯ, ನೀವಿಬ್ಬರು ಮಹಾತ್ಮರು, ಆದರೂ ನಿಮ್ಮ ಮಕ್ಕಳ ಸಾವಿಗಾಗಿ ದುಃಖ ಪಡಬೇಡಿ ಎಂದು ಬೇಡುತ್ತೇನೆ. ನನ್ನ ಪ್ರೀತಿಯ ದೇವಕಿ, ನೀನು ಮೃದು ಸ್ವಭಾವದವಳು ಮತ್ತು ದಯೆಯುಳ್ಳವಳು. ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನಿನ್ನ ಮಕ್ಕಳನ್ನು ಕೊಂದುದಕ್ಕಾಗಿ ದುಃಖ ಪಡಬೇಡ. ವಾಸ್ತವವಾಗಿ ಇದನ್ನು ನಾನು ಮಾಡಲಿಲ್ಲ, ಏಕೆಂದರೆ ಇವೆಲ್ಲ ಹಿಂದೆಯೇ ನಿರ್ಧಾರವಾಗಿರುವ ಕಾರ್ಯಗಳು. ಇಷ್ಟವಿಲ್ಲದೆ ಇದ್ದರೂ ಮನುಷ್ಯನು ಆಗಲೇ ಅನಿರ್ಧಾರವಾಗಿರುವ ಯೋಜನೆಯಂತೆ ನಡೆಯಬೇಕಾಗುತ್ತದೆ. ಇಷ್ಟೊಂದು ಪಶ್ಚಾತ್ತಾಪ ಪಡುತ್ತಿರುವ ಅಣ್ಣನನ್ನು ನೋಡಿ ದೇವಕಿಗೂ ಸಮಾಧಾನವಾಯಿತು. ಅವನು ತನ್ನ ಮಕ್ಕಳ ವಿಷಯದಲ್ಲಿ ಎಸಗಿದ ಕೃತ್ಯಗಳನ್ನು ಮರೆತು ಬಿಟ್ಟಳು. ವಸುದೇವನು ಹಿಂದೆ ಆದುದನ್ನೆಲ್ಲ ಮರೆತು ತನ್ನ ಭಾಮೈದನೊಂದಿಗೆ ಮಂದಹಾಸದಿಂದ ಮಾತನಾಡಿದನು.